ದೂರದಿಂದ ವಿಧಾನಸೌಧ ನೋಡಿ ಕಣ್ತುಂಬಿಕೊಳ್ತಿದ್ದ ಕಾಲ ಹೋಯ್ತು. ಈಗ ನೀವು ವಿಧಾನಸೌಧ ಒಳಗೆ ಹೋಗಬಹುದು, ಅದರೊಳಗೆಲ್ಲ ಸುತ್ತಾಡಬಹುದು, ಆ ಭವ್ಯ ಕಟ್ಟಡ ಸ್ಪರ್ಶಿಸಬಹುದು, ಫೋಟೋ ಸೆಲ್ಫಿನೂ ತಗೋಬಹುದು. ಹೌದು, ವಿಧಾನಸೌಧ ವೀಕ್ಷಣೆಗೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಇಂದಿನಿಂದಲೇ ವಿಧಾನಸೌಧ ಪ್ರವಾಸ ಆರಂಭವಾಗಿದೆ. ಏನಿದರ ವಿಶೇಷತೆ ಬನ್ನಿ ನೋಡೋಣ. ವಿಧಾನಸೌಧ ಗೈಡೆಡ್ ಟೂರ್ ಆರಂಭ. ಶಕ್ತಿಸೌಧ ವೀಕ್ಷಣೆಗೆ ಮುಕ್ತ ಅವಕಾಶ. ಮೊದಲ ದಿನವೇ ಸಖತ್ ರೆಸ್ಪಾನ್ಸ್. ವಿಧಾನಸೌಧ ಬೆಂಗಳೂರಿನಲ್ಲಿ ಅತ್ಯಂತ ಆಕರ್ಷಣೀಯ ಕೇಂದ್ರ. ರಾಜಧಾನಿಗೆ ಯಾರೇ ಬಂದ್ರೂ ವಿಧಾನಸೌಧ ನೋಡದೆ ಹೋಗೋರು ಅಪರೂಪ. ವಿಧಾನಸೌಧ ಒಳಗ್ ಹೋಗ್ಬೇಕು ಅನ್ನೋ ಬಯಕೆ ಅದು ಮೆಟ್ಕೊಂಡೇ ಅನೇಕರು ರಸ್ತೆಯಲ್ಲೇ ನಿಂತು ಕಣ್ತುಂಬಿಕೊಳ್ತಿದ್ರು. ಆದ್ರೆ ಅದಕ್ಕೆಲ್ಲ ಇನ್ ಮುಂದೆ ಬ್ರೇಕ್ ಹಾಕಿ ಈಗ ನೇರವಾಗಿ ಆಡಳಿತ ಶಕ್ತಿ ಕೇಂದ್ರ ವಿಧಾನಸೌಧದ ಒಳಗ್ ಹೋಗಿ ಸುತ್ತಾಡಿ ನಿಮಗಾಗಿಯೇ ಸರ್ಕಾರ ಈಗ ವಿಧಾನಸೌಧ ಮಾರ್ಗದರ್ಶಿ ಪ್ರವಾಸ ಶುರು ಮಾಡಿದೆ. ವಿಧಾನಸೌಧ ಪ್ರಿಯರಿಗೆ ಇದು ನಿಜಕ್ಕೂ ಗುಡ್ ನ್ಯೂಸ್. ಇತಿಹಾಸದಲ್ಲೇ ಮೊದಲ ಬಾರಿಗೆ ಸರ್ಕಾರ ವಿಧಾನಸೌಧ ವೀಕ್ಷಣೆಗೆ ಸಾರ್ವಜನಿಕರಿಗೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಇಂದಿನಿಂದ ಸಾರ್ವಜನಿಕರಿಗೆ, ಪ್ರವಾಸಿಗರಿಗೆ ವಿಧಾನಸೌಧ ಪ್ರವಾಸಕ್ಕೆ ಮುಕ್ತ. ಮೊದಲ ದಿನವೇ ವಿಧಾನಸೌಧ ಟೂರ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಮೊದಲ ದಿನ ತಲಾ 25ರಿಂದ 30 ಜನ ಇರುವ 4-5 ಬ್ಯಾಚ್ಗಳ ಮೂಲಕ ಪ್ರವಾಸಿಗರು ವಿಧಾನಸೌಧ ಒಳಗೆಲ್ಲ ಸುತ್ತಾಡಿ ಅದರ ಸೌಂದರ್ಯ ತಮ್ಮ ಕಣ್ಮನದೊಳಗೆ ತುಂಬಿಕೊಂಡ್ರು. ಕುಟುಂಬ ಸ್ನೇಹಿತರೊಂದಿಗೆ ಹಲವರು ಬಂದು ವಿಧಾನಸೌಧ ಒಳಗೆ ಹೊರಗೆ ಸುತ್ತಾಡಿ ಖುಷಿಯಾದ್ರು. ಫಸ್ಟ್ ಬ್ಯಾಚ್ ವಿಧಾನಸೌಧ ಒಳಗಡೆ ವಿಸಿಟ್ ಮಾಡಕ್ಕೆ ಬಿಟ್ಟಿದ್ದು. ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಗೈಡ್ಸ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಒಳಗಡೆ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿದೆ. ಆಮೇಲೆ ಎಲ್ಲ ಒಂದೊಂದು ಫುಲ್ ಡೀಟೇಲ್ಸ್ ಕೂಡ ಎಲ್ಲಾನು ಅಬ್ಸರ್ವ್ ಮಾಡೋವಂಥದ್ದಿದೆ. ಎಲ್ಲಾನು ನಮ್ಗೆ ನೀಟಾಗಿ ಅರ್ಥ ಮಾಡಿಸ್ತಾರೆ. ಚೆನ್ನಾಗಿದೆ ಟ್ರಿಪ್. ಎಲ್ಲ ಮಕ್ಳಿಗೂ ಎನ್ಕರೇಜ್ ಮಾಡಿಸಿ ನಮಗೆ ಕ್ವಶನ್ ಕೇಳ್ಬಿಟ್ಟು ಸಪ್ರೇಟಾಗೂ ಎಕ್ಸ್ಪ್ಲೇನ್ ಮಾಡಿಸಿ ಕರ್ನಾಟಕ ಮತ್ತು ಯಾರು ಕಟ್ಸಿದ್ದು ಅವ್ರ ಬಗ್ಗೆ ಎಲ್ಲ ಹೇಳ್ತಾರೆ. ತಿಳ್ಕೊಬೇಕೆಲ್ಲ. ಕಲಿಯೋ ಸ್ಟೂಡೆಂಟ್ ಅವ್ರಿಗೆ ಗೊತ್ತಾಗಬೇಕಂದ್ರೆ ಬಂದ್ಬಿಟ್ಟು ಒಂದ್ಸತಿ ವಿಸಿಟ್ ಮಾಡ್ಕೊಂಡು ಹೋಗಿ. ಸದ್ಯಕ್ಕೆ 10 ಗೈಡ್ಗಳು ಪ್ರವಾಸಿಗರಿಗೆ ವಿಧಾನಸೌಧ ವೀಕ್ಷಣೆ ಮಾಡಿಸುವ ಕೆಲಸ ಮಾಡ್ತಿದ್ದಾರೆ. ಪ್ರವಾಸಿಗರಿಗೆ ವಿಧಾನಸೌಧದ ಮಹತ್ವ, ಇತಿಹಾಸ, ಪರಂಪರೆ, ಅಧಿವೇಶನ ಸಭಾಂಗಣ, ಮಹಾತ್ಮ ಗಾಂಧಿ ಪ್ರತಿಮೆ, ವಿಧಾನಸೌಧ ನಿರ್ಮಾತೃ ಕೆಂಗಲ್ ಹನುಮಂತಯ್ಯ ಪ್ರತಿಮೆ, ವಿಧಾನಸೌಧ ಫೌಂಡೇಶನ್ ಕಲ್ಲು, ಗ್ಯಾಲರಿಗಳು, ವಿಧಾನಸೌಧದ ಕಾರಿಡಾರ್ಗಳು, ಕಟ್ಟಡ ವೈಶಿಷ್ಟ್ಯಗಳ ವೀಕ್ಷಣೆ ಮಾಡಿಸಿದ್ರು. ಬರೀ ಹೊರಗಡೆಯಿಂದ ನೋಡಿದ್ದಾರೆ. ಸೊ ಇವತ್ತು ಅವ್ರಿಗೆ ಇಲ್ಲಿ ಬಂದ್ಬಿಟ್ಟು ಅಪ್ ಕ್ಲೋಸ್ ವಿಧಾನಸೌಧ ನೋಡ್ತಾ ಇದ್ದಾರೆ. ಅವ್ರು ತುಂಬ ಇಂಟ್ರೆಸ್ಟ್ ಇದೆ. ಸೊ ಈ ಸ್ಟಾಪ್ ಟೂರಲ್ಲಿ 15 ಸ್ಟಾಪ್ಸ್ ಇದೆ. ಸೊ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಲೆಜಿಸ್ಲೇಟಿವ್ ಕೌನ್ಸಿಲು, ಕೆಂಗಲ್ ಹನುಮಂತ ಸ್ಟೋರಿ, ಒಂದು ಚಿಕ್ಕ ದೇವಸ್ಥಾನ ಇದೆ ಅರ್ಲಿ ಮುನೇಶ್ವರ ಟೆಂಪಲ್, ಅದೆಲ್ಲ ತೋರಿಸ್ತಾ ಇದ್ವಿ. ಸೊ ಟೋಟಲ್ ಆಗಿ 15 ಸ್ಟಾಪ್ಸ್, 90 ಮಿನಿಟ್ಸ್. ಸೊ ಇವಾಗ ಬರೀ ಕರ್ನಾಟಕದಿಂದ ಬರ್ತಾ ಇದ್ದಾರೆ. ಆದರೆ ಎಲ್ರಿಗೂ ಓಪನ್ ಇದೆ. ಸೊ ಸ್ವಲ್ಪ ಡಿಮಾಂಡ್ ತುಂಬ ಇದೆ. ಸೊ ಅದರಿಂದ ನೋಡ್ಬೇಕು ಹೆಂಗೆ ಹೋಗುತ್ತೆ ಅಂತ. ಪ್ರತಿ ಭಾನುವಾರ 2ನೇ ಅಥವಾ 4ನೇ ಶನಿವಾರ ವಿಧಾನಸೌಧ ಟೂರ್ ಮಾಡಲು ಅವಕಾಶ ನೀಡಲಾಗಿದೆ. 16 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ತಲಾ ₹50, 15 ವರ್ಷ ಕೆಳಗಿನ ಮಕ್ಕಳಿಗೆ ಹಾಗೂ SSLCವರೆಗಿನ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ ಇರಲಿದೆ. ಟೂರ್ಗಾಗಿ ಟಿಕೆಟ್ ಅನ್ನ KSTDC ಆನ್ಲೈನ್ ಮೂಲಕ ಬುಕ್ ಮಾಡಬೇಕು. ಇನ್ನೇಕೆ ತಡ? ವಿಧಾನಸೌಧ ನೋಡಿಲ್ಲ ಅನ್ನೋ ಕೊರಗು ಬೇಡ. ಮುಂದಿನ ಭಾನುವಾರಕ್ಕೆ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಹೋಗ್ ಬನ್ನಿ. ಪೊಲಿಟಿಕಲ್ ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ, ಬೆಂಗಳೂರು.